ಸಿದ್ದರಾಮಯ್ಯ ಟೀಮ್ನ ಕಟ್ಟಾಳುವಾಗಿ ನೀವು ರಾಜಕಾರಣದಲ್ಲಿ ಬಹಳ ಸುದ್ದಿಯಲ್ಲಿ ಇರ್ತಿದ್ರಿ. ನಿಮ್ಮ ಪ್ರತಿ ಸ್ಟೇಟ್ಮೆಂಟು ಸುದ್ದಿ ಆಗ್ತಾ ಇತ್ತು. ಏಕಾಏಕಿ ಸ್ವಲ್ಪ ಸೈಲೆಂಟ್ ಆದಂಗೆ ಆಗ್ಬಿಟ್ರು ಎಂ ಬಿ ಪಾಟೀಲ್. ಯಾಕೇನು ಬೇಜಾರು ಬಂತ ನಿಮಗೆ? ಹಾಗೇನಿಲ್ಲ, ಯಾವ ರೀತಿಯೂ ಬೇಜಾರೇ ಇಲ್ಲ. ಐ ಆಮ್ ಬ್ಯುಸಿ. ನಾನು ಯಾವಾಗಲೂ ಕೂಡ ತಮ್ಗೆ ಗೊತ್ತಿದೆ, ನಾನು ಯಾವ ಇಲಾಖೆಯಲ್ಲಿ ಹೋಗ್ತೀನಿ ಆ ಇಲಾಖೆಯಲ್ಲಿ ಏನಾದರೂ ಒಂದು ಸ್ವಲ್ಪ ನಮ್ಮ ಸಾಧನೆಗಳು ಮಾಡಬೇಕು, ಆ ಬದಲಾವಣೆಯನ್ನು ತರಬೇಕು ಅನ್ನೋದು ದೃಷ್ಟಿ. ನೀರಾವರಿ ಮಂತ್ರಿ ಇದ್ದಾಗ 13ರಿಂದ 18 ಆ ಕೆಲಸ ಮಾಡಿದ್ದೀನಿ. ಸ್ವಲ್ಪ ಸಮಯ ಇವತ್ತೊಂದು ದಿವಸ ನಾನು ಗೃಹ ಸಚಿವನಿಗಿದ್ದರೂ ಕೂಡ ಅಲ್ಲಿ ನನ್ನ ಸಾಧ್ಯ ಆದಷ್ಟು ಬದಲಾವಣೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಈಗ ಇದು ಚಾಲೆಂಜಿಂಗ್ ಡಿಪಾರ್ಟ್ಮೆಂಟ್, ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟು. ನಾನು ಅದನ್ನು ಕೇಳ್ತಗೊಂಡಿರುವಂಥದ್ದು. ನನಗೆ ಬೇರೆ ಪೋರ್ಟ್ಫೋಲಿಯೋಸ್ ನಾನು ತಗೊಳ್ಬೋದಾಗಿತ್ತು, ಆದರೆ ಇಲ್ಲಿ ಒಂದು ಬದಲಾವಣೆಯನ್ನು ಮಾಡಬೇಕು. ಯಾಕಂದ್ರೆ ಭಾಳಷ್ಟು ಸವಾಲುಗಳಿದ್ದಾವೆ. ಮೊನ್ನೆ ತಾವು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನೋಡಿದ್ದೀರಿ. ಈಗ ಜಗತ್ತಿನಲ್ಲಿ ಭಾಳಷ್ಟು ಚಾಲೆಂಜಿಂಗ್ ಟೈಮ್ಸ್ನಲ್ಲಿದೆ, ಬದಲಾವಣೆ ಹೊಂದುತ್ತಾರೆ. ಯಾಕಂದರೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತದೆ, EV ಬರ್ತದೆ, ಗ್ರೀನ್ ಹೈಡ್ರೋಜನ್ ಬರ್ತದೆ. ಸೊ ಹೀಗಾಗಿ ಈ ಮುಂಚೆ ಇರುವಂಥ ಏನು ಇಂಡಸ್ಟ್ರೀಸು, ಆ ವಾತಾವರಣ, ಇದು ಎಲ್ಲವನ್ನು ಕೂಡ ಈಗ ಬದಲಾವಣೆ ಹೊಂದುವಂಥ ಕಾಲ. ಹೀಗಾಗಿ ಐ ಆಮ್ ಮೋರ್ ಕಾನ್ಸಂಟ್ರೇಟೆಡ್ ಅಪಾನ್ ಮೈ ಇಂಡಸ್ಟ್ರೀಸ್ ರಿಪೋರ್ಟ್. ಇದರ್ಥ ಪಕ್ಷದ ಆ್ಯಕ್ಟಿವಿಟೀಸಿಂದ, ಪಕ್ಷ ರಾಜಕೀಯದಿಂದ ನಾನು ದೂರಿದ್ದೀನಿ ಅಂತಲ್ಲ.